ಆತ್ಮವಿಚಾರ 31 ಇರವಿನ ಅರಿವೇ ಜ್ಞಾನ ಆತ್ಮಧ್ಯಾನ ಸೆಲ್ಫ್ ಇನ್ಕ್ವೈರಿ 31 ಎಕ್ಸಿಸ್ಟೆನ್ಸ್ ಈಸ್ ನಾಲೆಡ್ಜ್ ಎ ಮೆಡಿಟೇಷನ್ ಆನ್ ದಿ ಸೆಲ್ಫ್. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಸ್ವಲ್ಪ ಸಮಯ ಗಮನವನ್ನು ಉಸಿರಾಟದ ಮೇಲಿಡಿ. ದೇಹಕ್ಕೆ ಆಯಾಸಾಗದ ರೀತಿಯಲ್ಲಿ ಉಸಿರಾಟವನ್ನು ಸ್ವಲ್ಪ ನಿಧಾನ ಮಾಡಿಕೊಂಡು ನಿಧಾನಗೊಂಡ ಉಸಿರಾಟದ ಗತಿಯನ್ನು ಅನುಸರಿಸುತ್ತಾ ಒಳಬರುವ ಉಸಿರನ್ನು ಗಮನಿಸುವಾಗ ನಾನು ಎಂಬುದಾಗಿಯೂ ಹೊರ ಹೋಗುವ ಉಸಿರನ್ನು ಗಮನಿಸುವಾಗ ಇದ್ದೇನೆ ಎಂಬುದಾಗಿಯೂ ಮೌನವಾಗಿ ಅಂದುಕೊಳ್ಳುತ್ತಾ ಜಾಗೃತಗೊಂಡ ಸಾಕ್ಷಿಭಾವದಿಂದ ಎಚ್ಚರಿಕೆಯಿಂದ ಉಸಿರಾಟದ ಪೂರ್ಣ ಹರಿದಾಟವನ್ನು, ಅಂದರೆ ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ, ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ ಏಕಾಗ್ರತೆಯಿಂದ ಗಮನಿಸಿ. ಫಾರ್ ಎ ವೈಲ್ ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ಸ್ಲೋ ಡೌನ್ ಯುವರ್ ಬ್ರೀತಿಂಗ್ ಸ್ಲೈಟ್ಲಿ ಇನ್ ಎ ವೇ that it does not cause exhaustion to the body. As you follow the rhythm of this slowed breath, silently contemplate. When inhaling, feel I. When exhaling, feel am or exist. With awakened awareness, observe the full flow of your breath from the tip of the nose to the lungs, and from the lungs back to the tip of the nose, from the tip of the nose to the lungs, and from the lungs back to the tip of the nose with complete concentration. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ನಾನು ಐ ಇದ್ದೇನೆ am ನಾನು ಐ ಇದ್ದೇನೆ am
ನಾನು, ಐ ಇದ್ದೇನೆ, ಆಮ್. ಈಗ ಇದೇ ಉಸಿರಾಟದ ಗತಿಯ ಸಹಾಯವನ್ನು ತೆಗೆದುಕೊಂಡು ಉಸಿರು ಒಳಗೆ ಹರಿಯುವಾಗ ಇಡೀ ದೇಹವನ್ನು ಮತ್ತು ಮನದ ವಿಕಾರಗಳು ತ್ವಚೆಯ ಮೇಲೆ ಸಹಜವಾಗಿ ಎಬ್ಬಿಸುವ ಸಂವೇದನೆಗಳನ್ನು ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೂ ಮತ್ತು ಉಸಿರು ಹೊರಗೆ ಹರಿಯುವಾಗ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೂ ಅರಿವನ್ನು ಹರಿಸಿ. ಈ ಅರಿವು ವಿಶ್ವವ್ಯಾಪಿ ಪರಮಾತ್ಮನ ಪ್ರಜ್ಞಾ ಅರಿವು ಎಂಬ ಜ್ಞಾನ ಜಾಗೃತವಾಗಿರಲಿ. ಅರಿವು ದೇಹದ ಪ್ರತಿ ಅಂಗ ಪ್ರತ್ಯಂಗಗಳನ್ನು, ಪ್ರತಿ ಜೀವಕೋಶ ಜೀವಾಣುಗಳನ್ನೂ ಬೆಳಗುತ್ತಾ ಅವುಗಳ ಅನಿತ್ಯತೆಯ, ಕ್ಷಣಿಕತೆಯ ಮತ್ತು ಅನಾತ್ಮ ಸ್ವರೂಪದ ದರ್ಶನವನ್ನು ಸಾಕ್ಷಿಯಾದ ನಿಮಗೆ ನೇರವಾಗಿ ಮಾಡಿಸುತ್ತಾ ಹೋಗಲಿ. ಅನಿತ್ಯತೆಯ, ಕ್ಷಣಿಕತೆಯ, ಅನಾತ್ಮ ಸ್ವರೂಪದ ದರ್ಶನ ಮಾಡುತ್ತಾ ನಿಮ್ಮ ನಿಜ ಸ್ವರೂಪದ ನಿತ್ಯತೆಯನ್ನು, ಶಾಶ್ವತತೆಯನ್ನು ಮತ್ತು ಸಾಕ್ಷಾತ್ ಆತ್ಮಸ್ವರೂಪವೇ ಆಗಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ನಿಮ್ಮ ಪವಿತ್ರವಾದ ಯಾತ್ರೆಯನ್ನು ಮಾಡಿ. Now, using this breathing rhythm as support, as you inhale, move your awareness throughout the body, noticing the sensations that arise naturally on the skin area due to the negativities of the mind. Move this awareness from Brahmarandra to the tips of the toes as you inhale, and let your awareness flow from the tips of the toes back to Brahmarandra as you exhale. Be aware that this awareness is the expansion of the consciousness of the all-pervading Supreme Being. Let this awareness illuminate every limb, every organ, every cell, and every particle of the body by revealing their impermanence, transience, and anatma nature directly to you, who is their witness. As you witness this impermanence and anatma nature of the body and the sensations, and thereby the mind, realize and directly experience your true nature, which is eternal and unchanging absolute self. Continue on your sacred journey with this understanding. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಫ್ರಮ್ ಬ್ರಹ್ಮರಂಧ್ರ ಟು ದಿ ಟಿಪ್ಸ್ ಆಫ್ ದಿ ಟೋಸ್, ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ, ಫ್ರಮ್ ದಿ ಟಿಪ್ಸ್ ಆಫ್ ದಿ ಟೋಸ್ ಟು ಬ್ರಹ್ಮರಂಧ್ರ. ಸಾಕ್ಷಿ ಸ್ವರೂಪರಾದ ನಿಮ್ಮ ಅರಿವಿನ ಈ ಮಹಾಯಾತ್ರೆಯಲ್ಲಿ ದೇಹದ ಹಾಗೂ ಸಂವೇದನೆಗಳ ಮೂಲಕ ಮನಸ್ಸಿನ ಜನ್ಮ ಜನ್ಮಾಂತರಗಳ ಎಲ್ಲ ವಿಕಾರಗಳ ನಿಜ ಸ್ವರೂಪದ ಪರಿಚಯವು ನೇರವಾಗಿ ಅನುಭವ ಮಟ್ಟದಲ್ಲಿ ಉಂಟಾಗಲಿ. ಅನಿತ್ಯವಾಗಿ ತೋರುವ ಇವೆಲ್ಲವೂ ನಿತ್ಯ ಸ್ವರೂಪನಾದ ನನಗೆ ವಿರುದ್ಧವಾದವುಗಳಾಗಿದ್ದು, ಇವು ಯಾವುವೂ ನಾನಲ್ಲ. ಇವೆಲ್ಲವೂ ಪ್ರಕೃತಿಗೆ ಮತ್ತು ಜನ್ಮ ಜನ್ಮಾಂತರಗಳ ಕರ್ಮ ಸಂಸ್ಕಾರಗಳಿಗೆ ಸೇರಿದವುಗಳಾಗಿದ್ದು,
ಇವು ಯಾವುವೂ ನನ್ನವಲ್ಲ. ಮತ್ತು ಮಲಿನವಾದ ಅನಾತ್ಮ ಸ್ವಭಾವಗಳಾದ ಇವುಗಳೊಳಗೆ ಪರಿಶುದ್ಧ ಆತ್ಮ ಸ್ವರೂಪನಾದ ನಾನು ಇರುವುದು ಸಾಧ್ಯವಿಲ್ಲವಾಗಿ ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. ಮೀರಿ ಇದ್ದೇನೆ ಎಂಬ ಸತ್ಯವು ಪ್ರತಿ ಕ್ಷಣವೂ ಬೆಳಗುತ್ತಲಿರಲಿ. ಆನ್ ದಿಸ್ ಗ್ರೇಟ್ ಜರ್ನಿ ಆಫ್ ಅವೇರ್ನೆಸ್, through the observation of the body and the sensations, let a direct experiential understanding arise within you about the true nature of the mental impressions, karmic samskaras, accumulated over countless lifetimes. Recognize that all these fleeting phenomena which appear to be real are contrary to the eternal self that you are, and hence feel, I am not these, I am not these, I am not these. As they are part of the nature and the karmic impressions accumulated over many lifetimes, none of these belong to you, and hence feel, these are not mine, these are not mine, these are not mine. Being pure witness, you cannot be present in these impure anatmas, and hence feel, I am beyond these, I am beyond these, I am beyond these. Let these truths shine forth every moment, revealing that I transcend all of these, I transcend all of these, I transcend all of these. ಬ್ರಹ್ಮರಂಧ್ರದಿಂದ ಕಾಲು ಬೆರಳುಗಳ ತುದಿಯವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From Brahmarandhra to the tips of the toes, everything that appears is not me, not mine, and I am far beyond these. ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From the tips of the toes to Brahmarandhra, everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ಈಗ ತೋರುವ ಇವು ಯಾವುವೂ ನಾನಲ್ಲವೆಂದಾದರೆ ನಾನು ಯಾರು, ನಾನು ಯಾರು, ನಾನು ಯಾರು? ತೋರುವ ಇವೆಲ್ಲವೂ ಅನಾತ್ಮವೆಂದಾದರೆ ನಾನು ಏನು,
ನಾನು ಏನು, ನಾನು ಏನು ಎಂಬ ಪ್ರಶ್ನೆ ಅಂತರಾಳದಿಂದ ಸ್ವಾಭಾವಿಕವಾಗಿ ಉದ್ಭವಿಸಲಿ. ಈ ಮೂಲಭೂತ ಪ್ರಶ್ನೆಗಳ ಉತ್ತರಕ್ಕಾಗಿ ಈಗ ಸದ್ಗುರು ರಮಣರ ಆತ್ಮವಿಚಾರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮನನ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ಸಾಧನೆಯಲ್ಲಿ ಮುಂದುವರಿಯಿರಿ. ನೌ ಇಫ್ ಆಲ್ ದಟ್ ಅಪಿಯರ್ಸ್ ಈಸ್ ನಾಟ್ ಮೀ, then who am I? Who am I? Who am I? If all that appears is anatma, then what am I? What am I? What am I? Let these fundamental questions arise naturally from within. In search of answers, now engage in the self-inquiry of Sadguru Sri Ramana Maharshi with devotion and sincerity. Contemplate and experience his teaching of self-inquiry deeply as you move on in your spiritual journey. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. ಆನ್ ದಿ ಒನ್ ಹ್ಯಾಂಡ್, ಫೀಲ್ ದಟ್ ಬೀಯಿಂಗ್ ಬಿಯಾಂಡ್ ಎವ್ರಿಥಿಂಗ್, ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. And on the other hand, reverentially follow Sadguru Ramana's instructions throughout the practice. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. ಆನ್ ದಿ ಒನ್ ಹ್ಯಾಂಡ್, ಫೀಲ್ ದಟ್ ಬೀಯಿಂಗ್ ಬಿಯಾಂಡ್ ಎವ್ರಿಥಿಂಗ್, ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. And on the other hand, reverentially follow Sadguru Ramana's instructions throughout the practice. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀಠಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರುವೇ ಶೋಕಸ್ಯ ಹಂತ್ರೇ ನಮಃ. ಶೋಕಸ್ಯ ಹಂತ್ರೇ ನಮಃ. ನೀವು ಇದ್ದೀರಿ, ನೀವು ಇದ್ದೀರಿ. ನೀವು ಇರುವುದರ ಬಗ್ಗೆ ನಿಮಗೆ ಎಂದಾದರೂ ಸಂಶಯ ಬಂದಿತ್ತೆ? ಖಂಡಿತ ಇಲ್ಲ ಅಲ್ಲವೇ? ಇರುವವರೂ ನೀವು, ಇರುವುದನ್ನು ಅರಿಯುವವರೂ ನೀವು, ಮತ್ತು ನಿಮ್ಮನ್ನು ನೀವು ಅರಿತಾಗ ಬೆಳಗುವ ಆನಂದವೂ ನೀವು. ಪ್ರತಿ ಅನುಭವ, ಆಲೋಚನೆ ಮತ್ತು ಗ್ರಹಿಕೆಗಳ ಹಿನ್ನೆಲೆಯಲ್ಲಿ ನಿಮ್ಮ ನಿಜ ಸ್ವರೂಪ ಇವೆಲ್ಲದಕ್ಕೂ ಆಧಾರವಾಗಿ ಇದೆ. ಈ ಸತ್ಯದಲ್ಲಿ ದೃಢವಾಗಿ ನೆಲೆಸಿರಿ. ಯು ಎಕ್ಸಿಸ್ಟ್. ಯು ಎಕ್ಸಿಸ್ಟ್. ದೇರ್ ಈಸ್ ನೆವರ್ ಎ ಡೌಟ್ ಅಬೌಟ್ ಯುವರ್ ಎಕ್ಸಿಸ್ಟೆನ್ಸ್.
You are of the nature of being consciousness bliss. Beneath all experiences, thoughts, and perceptions lies your true nature. You exist. You are aware of your existence, and you are the happiness that shines when you are conscious of your being. Rest in this certainty. ನೀವು ಜ್ಞಾನಕ್ಕೂ ಆಧಾರ, ಅಜ್ಞಾನಕ್ಕೂ ಆಧಾರ. ಇವೆರಡನ್ನೂ ತಿಳಿಯಬಲ್ಲವರು ನೀವೇ. ಯಾವಾಗಲೂ ಜ್ಞಾನ ಸ್ವರೂಪವೇ ಆಗಿರುವಂಥದ್ದಾಗಿದ್ದು ಶಾಶ್ವತವಾಗಿ ಇರುವಂಥದ್ದು ಯಾವುದು? ಇದನ್ನರಿಯಲು ಜ್ಞಾನ ಅಜ್ಞಾನವೆರಡನ್ನೂ ಮೀರಿದ ಪರಿಶುದ್ಧವಾದ ಪ್ರಜ್ಞೆಯೆಡೆಗೆ ನಿಮ್ಮ ಗಮನವನ್ನು ಹರಿಸಿ. ಯು ನೋ both ignorance and knowledge. But what is it that always knows and always is? Turn your attention to that which is beyond both, pure consciousness. ತೋರುವ ದೇಹದೊಳಗೆ ಯಾವಾಗಲೂ ತಪ್ಪಾಗಿ ಗುರುತಿಸಿಕೊಳ್ಳದಿರಿ. ಕ್ಷಣಿಕವಾದ ದೇಹವೂ ನೀವಲ್ಲ, ಅನಿತ್ಯವಾದ ಮನಸ್ಸೂ ನೀವಲ್ಲ, ಅಸ್ತಿತ್ವವೇ ಇಲ್ಲದ ಅಹಂಕಾರವೂ ನೀವಲ್ಲ. ಅನಾದಿಯೂ ಅನಂತವೂ ಆಗಿರುವ ನೀವು ಅಪರಿಮಿತರಾಗಿದ್ದು ಯಾವುದೇ ವಿವರಣೆಗೆ ಸಿಗುವ ವಸ್ತುವಲ್ಲ. ಶಾಶ್ವತವೂ ಅಖಂಡವೂ ಆಗಿರುವ ಬ್ರಹ್ಮ ಸ್ವರೂಪವೇ ನೀವಾಗಿರುವಿರಿ. Do not misidentify with the body. You are not the body, not the mind. Egoless and bodiless, you are undefined, unlimited, beginningless and endless, infinite and eternal. Such is Brahman, the self that you are. ನೀವು ಇರುವುದರ ಅರಿವು ನಿಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತದೆ. ಇದರಿಂದ ಒಂದೇ ಒಂದು ಕ್ಷಣವೂ ನೀವು ವಂಚಿತರಾಗಿಲ್ಲ. ನೀವು ಇರುವುದರ ಬಗ್ಗೆ ದೃಢತೆ ಹೇಗಿದೆಯೋ ಹಾಗೆಯೇ ನೀವು ನಿಜವಾಗಿಯೂ ಏನಾಗಿರುವಿರೋ ಅದರ ಬಗ್ಗೆಯೂ ಸಹ ಅಷ್ಟೇ ದೃಢತೆಯಲ್ಲಿರಿ. You always know that you are. With the same certainty that you know your existence, know what you truly are. ನಿಮ್ಮ ಅಸ್ತಿತ್ವಕ್ಕೆ ಕೊನೆ ಎಂಬುದಿಲ್ಲ. ಹುಟ್ಟು ಸಾವುಗಳನ್ನು ಮೀರಿದ ನಿಮ್ಮ ಅಸ್ತಿತ್ವವು ನಿಶ್ಚಲವಾಗಿದ್ದು ಎಂದೆಂದೂ ಅಪರಿವರ್ತನೀಯವಾಗಿರುವಂಥದ್ದು. ಕಾಲಾತೀತವಾಗಿರುವ ಈ ಅಸ್ತಿತ್ವವೇ ನೀವಾಗಿರುವಿರಿ. ಎಕ್ಸಿಸ್ಟೆನ್ಸ್ ನೆವರ್ ಸೀಸಸ್. ಇಟ್ ಈಸ್ ಇಮ್ಯೂಟಬಲ್, ಫಾರೆವರ್ unmodified, birthless and deathless. That existence beyond time you are. ನೀವೇ ಆಗಿರುವ ನಿಮ್ಮಾತ್ಮ ಸ್ವಯಂ ಪ್ರಭೆಯುಳ್ಳದ್ದು. ಅದೊಂದೇ ತನ್ನನ್ನು ತಾನು ತಿಳಿಯಬಲ್ಲದು. ಏಕೆಂದರೆ ಇಂದ್ರಿಯಗಳ ಹಿಡಿತಕ್ಕೆ ಸಿಗುವ ವಸ್ತು ಅದಲ್ಲ. ಮನಸ್ಸಿನ ಪರಿಕಲ್ಪನೆಗೆ ಒಳಪಡುವ ವಸ್ತು ಅದಲ್ಲ. ಎಲ್ಲ ಗ್ರಹಿಕೆಗಳನ್ನು ಮತ್ತು ಆಲೋಚನೆಗಳನ್ನು ಮೀರಿದ ನಿಮ್ಮನ್ನು ನೀವು ಎಂದೆಂದೂ ತಿಳಿದೇ ಇರುತ್ತೀರಿ. ದಿ ಸೆಲ್ಫ್ ಈಸ್ ಸೆಲ್ಫ್ ಎಫಲ್ಜೆಂಟ್.
It alone knows itself. The senses cannot grasp it. The mind cannot conceive it. Yet, imperceptible and inconceivable, it is ever self-known. ನೀವು ಯಾರು ಎಂಬುದನ್ನು ತಿಳಿಯಲು ನಿಮ್ಮನ್ನು ನೀವೇ ಆಳವಾದ ಪರಿಶೋಧನೆಗೆ ಒಳಪಡಿಸಿಕೊಳ್ಳಿ. ಇದಕ್ಕಾಗಿ ಯಾವುದು ನಿತ್ಯ ಮತ್ತು ಯಾವುದು ಅನಿತ್ಯವೆಂಬ ವಿವೇಕವನ್ನು ಜಾಗೃತಗೊಳಿಸಿಕೊಳ್ಳಿ. ವಿವೇಕ ಜಾಗೃತವಾದಾಗ ಅನಿತ್ಯವಾದವುಗಳಿಗೆ ಇರುವಿಕೆಯೇ ಇಲ್ಲವೆಂಬ ಸತ್ಯ ಗೋಚರಿಸುವುದು. ಆಗ ಉಳಿಯುವ ಸತ್ಯ ಸಚ್ಚಿದಾನಂದ ಸ್ವರೂಪವೇ ಆಗಿರುವ ನಿಮ್ಮ ನಿಜವಾದ ಆತ್ಮ ಒಂದೇ. Inquire deeply to know the truth of what you are. Discriminate between the real and the unreal. The unreal will be found to be non-existent. What remains is the reality, being, consciousness, bliss, your true self. ಎರಡೆಂಬುದಿಲ್ಲದೆ ಅದ್ವಿತೀಯವಾಗಿರುವ ವಾಸ್ತವಿಕತೆಯನ್ನು ಅರಿಯಿರಿ. ನಿಮ್ಮ ನಿಜವಾದ ಸ್ವರೂಪವನ್ನು ಅರಿಯಲು ಅಂತರ್ಮುಖರಾಗಿ. ಈ ರೀತಿ ಅಂತರ್ಮುಖರಾದಲ್ಲಿ ಎಲ್ಲ ಕಾರಣಗಳನ್ನು ಮೀರಿ ಸರ್ವತಂತ್ರ ಸ್ವತಂತ್ರವಾಗಿ ಶಾಶ್ವತವಾಗಿರುವ ಸುಖವನ್ನು ಕಂಡುಕೊಳ್ಳುವಿರಿ. Know the reality, one without a second. Turn within to know your true identity. In knowing the self, you will discover a happiness that is uncaused, independent, and eternal. ಸ್ವರೂಪಾನಂದದ ಸಾಕ್ಷಾತ್ಕಾರಕ್ಕೆ ಯಾವುದೇ ಪ್ರಕ್ರಿಯೆಗಳಿಲ್ಲ. ಆನಂದವೇ ಆಗಿರುವ ನಿಮ್ಮನ್ನು ನೀವು ಕಂಡುಕೊಳ್ಳಲು ಯಾವುದೇ ಮಾರ್ಗವಿಲ್ಲ, ಯಾವುದೇ ಕರ್ಮವಿಲ್ಲ. ಏಕೆಂದರೆ ಆನಂದ ಸ್ವರೂಪವಾಗಿ ನೀವು ಯಾವಾಗಲೂ ಇದ್ದೇ ಇರುವಿರಿ. ನಿಮ್ಮನ್ನು ನೀವು ಯಾವಾಗಲೂ ಅರಿತೇ ಇರುವಿರಿ. ತನಗೆ ತಾನೇ ಪ್ರಕಟವಾಗುವ ಅಂತರ್ಶೋಧನೆಯೇ ಆತ್ಮನ ಪ್ರಕಟಣೆ. ಜ್ಞಾನರೂಪದ ತನ್ನರಿವಿನಿಂದ ತಾನೇ ತನ್ನಿಂದ ತೋರಿಕೊಳ್ಳುವುದು ಇದು. There is no process to discover this happiness. No steps or actions are required. The self already knows itself. Inquiry itself is a manifestation of the self revealing itself to itself. ಇರುವವರು ನೀವೇ, ಇರುವುದನ್ನು ಅರಿಯುವವರು ನೀವೇ. ಆತ್ಮವೇ ಇರುವು, ಆತ್ಮವೇ ಅರಿವು, ಆತ್ಮವೇ ಜ್ಞಾನ. ನಿಮ್ಮನ್ನು ನೀವು ತಿಳಿಯುವುದೆಂದರೆ ನೀವೇ ನೀವಾಗಿ ಸುಮ್ಮನಿರುವುದು ಎಂದರ್ಥ. ನಿಮ್ಮನ್ನು ನೀವು ತಿಳಿಯುವುದೆಂದರೆ ನೀವೇ ನೀವಾಗಿ ಸುಮ್ಮನಿರುವುದು ಎಂದರ್ಥ. Being and knowing are one. The self is the knowledge. To know the self is simply to be the self. To know the self is simply to be the self. ಹೊರಗೆ ಹರಿಯುವ ನಿಮ್ಮ ದೃಷ್ಟಿಯನ್ನು ಒಳಗೆ ಹರಿಸಿ. ನಿಮ್ಮನ್ನೇ ನೀವು ಅವಲೋಕಿಸಿ. ಇದಕ್ಕಾಗಿ ಅರಿವಿನೊಳಗಿರುವ ವಸ್ತುಗಳೆಲ್ಲವನ್ನೂ ಕಡೆಗಣಿಸಿ. ಯಾವುದರ ಪ್ರಭಾವಕ್ಕೂ ಒಳಗಾಗದಂತೆ
ಎಲ್ಲದಕ್ಕೂ ಸಾಕ್ಷಿಯಾಗಿರಿ. ಎಲ್ಲದಕ್ಕೂ ಸಾಕ್ಷಿಯಾಗಿರುವ ನೀವು ನಿಶ್ಚಲರಾದ ಸಾಕ್ಷಿ ಎಂಬ ಸತ್ಯವನ್ನರಿಯಿರಿ. ಟರ್ನ್ ಯುವರ್ ವಿಷನ್ ಇನ್ವರ್ಡ್. ಮೇಕ್ ಯುವರ್ ಅವೇರ್ನೆಸ್ ನಾನ್ ಅಬ್ಜೆಕ್ಟಿವ್. ದಿ ವಿಟ್ನೆಸ್, ದಿ ಸಾಕ್ಷಿ, sees all yet remains untouched. The self is that unchanging witness. ನಾನಿರುವೆನು ಎಂಬ ಆತ್ಮಜ್ಞಾನದಲ್ಲಿ ವಿಭಾಗಗಳೇನಾದರೂ ಇವೆಯೇ ಎಂಬುದನ್ನು ಶೋಧಿಸಿ. ಅಸತ್ಯವಾದವುಗಳಲ್ಲಿ ಅನೇಕ ಭಾಗ ವಿಭಾಗಗಳಿವೆ. ಆದರೆ ಆತ್ಮಸ್ವರೂಪವು ಪರಿಪೂರ್ಣವಾಗಿದೆ, ಪರಿಶುದ್ಧವಾಗಿದೆ, ಅಖಂಡವಾಗಿದೆ ಮತ್ತು ಸತ್ಯಂ ಶಿವಂ ಸುಂದರಂ ಆಗಿರುವ ಎಲ್ಲದಕ್ಕೂ ಆಧಾರವಾಗಿದೆ. Discern whether the self has parts. The unreal divides, but the reality of the self is whole, indivisible, and the source of all that is true, good, and beautiful. ಸತ್ಯವು, ಮಂಗಳಕರವೂ ಸುಂದರವೂ ಆದ ಎಲ್ಲವುಗಳ ಮೂಲವನ್ನು ಪರಿಶೋಧಿಸಿ. ಎಲ್ಲದರ ಮೂಲವನ್ನು ಕಂಡುಕೊಳ್ಳಲು ಆಳವಾಗಿ ನಾನು ಯಾರು, ನಾನು ಏನು ಎಂಬುದನ್ನು ವಿಚಾರ ಮಾಡಿ. Trace all that is true, good and beautiful to its source. To find that source, inquire deeply, who am I? What am I? To find that source, inquire deeply, who am I? What am I? ನಾನು ಯಾರು, ನಾನು ಏನು? Who am I? What am I? ನಾನು ಯಾರು, ನಾನು ಏನು? Who am I? What am I? ನಾನು ಯಾರು, ನಾನು ಏನು? Who am I? What am I? ನಾನು ಯಾರು, ನಾನು ಏನು? Who am I? What am I? ನಾನಿದ್ದೇನೆ ಎಂಬ ಆತ್ಮೀಯವಾದ ಅನುಭವದೊಳಗೆ ಆಳವಾಗಿ ಇಳಿಯಿರಿ. ನಾನಿರುವೆನು ಎಂಬ ಪ್ರಜ್ಞೆಯ ಅಂತರಾಳದೊಳಗೆ ಧುಮುಕಿರಿ. ನಾನಿರುವೆನು ಎಂಬ ಪ್ರಜ್ಞೆಯ ಅಂತರಾಳದೊಳಗೆ ಧುಮುಕಿರಿ. ನಿಮ್ಮನ್ನು ನೀವು ನಿಮ್ಮೊಳಗೇ ಸಾಕ್ಷಾತ್ಕರಿಸಿಕೊಳ್ಳಲು ಇರುವ ಮಾರ್ಗ ಇದೊಂದೇ. Dive deep into the feeling of I am. Dive deep into the feeling of I am. Rest in the awareness of pure existence. This alone is the way to discover yourself within yourself.
ನಾನು ಯಾರು, ನಾನು ಏನು? ಹೂ ಆಮ್ ಐ, ವಾಟ್ ಆಮ್ ಐ? ನಾನು ಯಾರು, ನಾನು ಏನು? ಹೂ ಆಮ್ ಐ, ವಾಟ್ ಆಮ್ ಐ? ನಾನು ಯಾರು, ನಾನು ಏನು? ಹೂ ಆಮ್ ಐ, ವಾಟ್ ಆಮ್ ಐ? ನಾನು ನಾನಾಗಿಯೇ ಇದ್ದೇನೆ. ಐ ಆಮ್ ದಟ್ ಐ ಆಮ್. 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 ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಬಿ ಹ್ಯಾಪಿ, ಬಿ ಜಾಯ್ಫುಲ್, ಬಿ ಬ್ಲಿಸ್ಫುಲ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.
लोकाः समस्ताः सुखिनो भवन्तु। ॐ शान्ति शान्ति शान्तिः। नमः शान्ताय दिव्याय सत्यधर्मस्वरूपिणे नमः शान्ताय